ದೇಶದ ಹಿಂದಿನ ಪ್ರಧಾನಿಗಳು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಸನ್ಮಾನ್ಯ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಗಲಿಕೆ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ದುಃಖವನ್ನು ತಂದಿದೆ. ಏಕೆ ಈ ಮಾತನ್ನು ಹೇಳ್ತೇವೆಂದರೆ, ಮನಮೋಹನ್ ಸಿಂಗ್ ಅವರು ಈ ದೇಶದ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ, ಈ ದೇಶದ ಕೇಂದ್ರ ಸರ್ಕಾರದ ಆರ್ಥಿಕ ಸಚಿವರಾಗಿ, ದೇಶದ ಪ್ರಧಾನಿಗಳಾಗಿ ಅನೇಕ ಶಾಸಕಾಂಗದಲ್ಲಿರ್ತಕ್ಕಂಥ ಕೆಲಸಗಳನ್ನು ಬಡವರಿಗೆ ಮುಟ್ಟತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ಮೊದಲ ಪ್ರಧಾನಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಅವರು ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಕಡ್ಡಾಯವಾಗಿ ಶಿಕ್ಷಣ, ಕಡ್ಡಾಯವಾಗಿ ಉದ್ಯೋಗ, ಕಡ್ಡಾಯವಾಗಿ ಆಹಾರ, ಇಂಥ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಈ ದೇಶದ ಜನರಿಗೆ ನಿಜವಾದ ಒಂದು ಅಧಿಕಾರವನ್ನು ಅಥವಾ ಸರ್ಕಾರದ ಸಹಾಯವನ್ನು ಕೊಟ್ಟಂಥವ್ರು. ಅವರು ಆರ್ಥಿಕ ತಜ್ಞರಾದರು ಅಂತ ಹೇಳಿದ್ರೆ ಬರೀ ದೇಶಕ್ಕೆ ಮಾತ್ರ ಆರ್ಥಿಕ ತಜ್ಞರಲ್ಲ, ಅಮೆರಿಕ ಅಧ್ಯಕ್ಷರು ಸಹ ಅವರನ್ನು ನೆನೆಸ್ಕೊಂಡಿದ್ದಾರೆ. ಭಾರತದ ಪ್ರಧಾನಿ ಮೋದಿಯವರ ಬದ್ದಲ್ಲಿ ನೀವು ಏನು ಹೇಳ್ತೀರಿ ಅಂತ ಕೇಳಿದಾಗ ಅವರು ಮೋದಿಯವರ ಹೆಸರು ತಗೊಳ್ಳದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಮೆರಿಕ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಅವರು ಕೊಟ್ಟಂತ ಸಲಹೆಯಿಂದ ಮತ್ತೊಮ್ಮೆ ಅಮೆರಿಕ ಆರ್ಥಿಕವಾಗಿ ಬದಲಾಯಿತು ಅಂತಕ್ಕಂಥ ಮಾತನ್ನ ಅಮೆರಿಕ ಅಧ್ಯಕ್ಷರು ಹೇಳಿದ್ದು ತಾವೆಲ್ಲ ಮಾಧ್ಯಮದಲ್ಲಿ ನೋಡಿರ್ತೀವಿ. ಅಂತ ಒಬ್ಬ ಮೇಧಾವಿ ವ್ಯಕ್ತಿ ಅತಿ ಸಾಮಾನ್ಯರಾಗಿ ಅವರು ಮಾತು ಬಹಳ ಮೃದುವ, ಕಡಿಮೆ ಮಾತು ಮತ್ತು ಸೌಮ್ಯ ಮಾತು ಮತ್ತು ಕಾರ್ಯ ಅಷ್ಟೇ ಗಂಭೀರ. ನನಗೆ ಇವತ್ತು ಶ್ರದ್ಧಾಂಜಲಿ ಸಭೆ ಬೆಳಗಾವಿಯಲ್ಲಿ ಮಾತನಾಡುವಾಗ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ರು. ಅವರು ಜೀವಿತಾವಧಿಯಲ್ಲಿ ಒಂದು ಮಾತನ್ನು ಹೇಳಿದ್ರು, ನನ್ನ ಪ್ರಚಾರ ಅಥವಾ ನನ್ನ ಹೆಸರಿಗೆ ಮಹತ್ವ ನಾನು ಇದುವರೆಗೆ ಬರೋದಿಲ್ಲ, ನಾನು ಸತ್ತ ನಂತರ ಈ ದೇಶದ ಎಲ್ಲ ಒಬ್ಬ ಮಾಧ್ಯಮದವರು ಸಹ ನನ್ನನ್ನು ಕೊಂಡಾಡ್ತಾರೆ, ಆ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರಂತೆ. ಯಾಕೆ ಮಾತನ್ನು ಹೇಳ್ತಾರಂದ್ರೆ, ಅವರು ಬಹಳ ಇವತ್ತು ರಾಜಕೀಯದಲ್ಲಿ ನಾವೆಲ್ಲ ಸಣ್ಣ ಪುಟ್ಟ ಅಧಿಕಾರ ಸಿಕ್ಕರೆ ಬಹಳಷ್ಟು ಭವ್ಯವಾಗಿ ಇರ್ತೇವೆ. ದೇಶದ ಪ್ರಧಾನಿಗಳಾಗಿ, ಗವರ್ನರ್ ಆಗಿ, ಮಂತ್ರಿಗಳಾಗಿ ಅವರು ಸರ್ಕಾರ ಕೊಟ್ಟಂತ ನಿವಾಸವನ್ನ ಖಾಲಿ ಮಾಡ್ಕೊಂಡು ಹೋಗುವಾಗ ಗೂಡ್ಸ್ ಗಾಡಿ ಹತ್ತಿ ಅದ್ರ ಜೊತೆಗೆ ಡ್ರೈವರ್ ಜೊತೆಗೆ ಕುತ್ಕೊಂಡು ಸರ್ಕಾರ ಬಂಗ್ಲೆ ಖಾಲಿ ಮಾಡಿ ಕೊಟ್ಟಂತ ಪ್ರಧಾನಿ ಯಾರಾದ್ರೆ ಪ್ರಾಯಶಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ನಂತರ ಮನಮೋಹನ್ ಸಿಂಗ್ ಅವರು ಅಂತ ಹೇಳಿದ್ರು. ಅಂತ ಒಬ್ಬ ಮೇಧಾವಿ ಪ್ರಧಾನಿಯನ್ನ ನಾವೆಲ್ಲ ಕಳೆದುಕೊಂಡು ಇವತ್ತು ದುಃಖತಪ್ಪಾಗಿದ್ದೇವೆ. ಭಗವಂತ ಅವರ ಕುಟುಂಬದ ಎಲ್ಲರಿಗೂ ಈ ದುಃಖವನ್ನು ತಂದುಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಆಶಿಸಿ ಇವತ್ತು ಅವರಿಗೆ ನಾವು ಧನ್ಯತಾ ಅರ್ಪಿಸ್ತಾ ಇದ್ದೇವೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿ ವಿಜಯಪುರದಲ್ಲಿ ಮಾಜಿ ಪ್ರಧಾನಿಗಳಾದ ಮಾನ್ಯ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆ ಮಾಡಿದ್ದೇವೆ. ಇವತ್ತು ನಾವು ದೇಶದ ಆರ್ಥಿಕ ತಜ್ಞರಾದ ಮಾಜಿ ಪ್ರಧಾನಿಗಳನ್ನು ಪಡ್ಕೊಂಡು ಬಹಳ ಎಲ್ಲ ಇಡೀ ದೇಶದ ಒಂದು ದುಃಖ ಬರುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ ಅವರಿಗೆ ಆ ದೇವರು ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಹಾಗೂ ಅವರ ಕುಟುಂಬಕ್ಕೆ ಈ ದುಃಖವನ್ನು ತಡೆಯುವಂಥ ಶಕ್ತಿ, ದೇಶದ ಜನತೆಗೂ ಕೂಡ ಈ ದುಃಖವನ್ನು ತಡೆಯುವಂಥ ಶಕ್ತಿ ನೀಡಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆರತಿ ಶಾಪುರ್ ಮಹಾನಗರ ಪಾಲಿಕೆ ಸದಸ್ಯ.
ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಂತಾಪ ಸೂಚಕ ಅಂಗವಾಗಿ ಕ್ಯಾಂಡಲ್ ಬೆಳಗಿಸುವ ಮುಖಾಂತರ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕ್ಯಾಂಡಲ್ ಹಿಡಿಯುವ ಮೂಲಕ ಒಂದು ನಿಮಿಷ देखो भाई